ಇನ್ನ ಇವಾಗ ಸ್ಟಾರ್ಟು ಏನೇಳು ಇವಾಗ ಸ್ಟಾರ್ಟು ಅಭಿ ಪಿಕ್ಚರ್ ಬಾಕಿ ಹೈ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಐತೆ ಫಸ್ಟ್ ಹಾಫು. ಬಟ್ ಏನಂದ್ರೆ ಇಂಟರ್ವ್ಯೂಲಲ್ಲಿ ದೊಡ್ಡ ಟ್ವಿಸ್ಟ್ ಐತೆ. ಇನ್ನು ಸೆಕೆಂಡ್ ಹಾಫ್ ಏನಾಗುತ್ತೆ ಅಂತ ನೋಡಬೇಕು. ರಾಜ್ಯಸಭೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ನಮ್ಮ ಕೈಲಾದಷ್ಟು ಬ್ಲಾಸ್ಟ್ ಮಾಡ್ತಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಫಸ್ಟ್ ಹಾಫ್ ನೋಡಿದ್ದೀವಿ, ಸೈಕ್ ಅನಿಸ್ತು. ಇವಾಗ ಸೆಕೆಂಡ್ ಹಾಫ್ ನೋಡಬೇಕು. ಒಟ್ಟು ಮೂರ್ತಿ ಹೇಳೋಕ್ಕೆ ಬ್ಲಾಕ್ ಬಸ್ಟರ್ ಆಗುತ್ತೆ. ಸಂಕ್ರಾಂತಿಗೆಲ್ಲ ಬ್ಲಾಕ್ ಬಸ್ಟರ್ ಆಗಬೇಕು, ಅದು ಇದು ಆಗಬೇಕು. ಇಷ್ಟೇ ಬ್ರೋ, ಇದು ಏನಿಲ್ಲ. ಒಟ್ಟು ಫ್ಯಾಮಿಲಿ ನೋಡೋ ಪಿಕ್ಚರ್ ಬ್ರೋ, ಸಖತ್ತಾಗಿದೆ. ಅಷ್ಟೇ ಎಂಜಾಯ್ ಮಾಡಬೇಕು. ಎಕ್ಸಲೆಂಟ್ ಇದೆ, ಭಾಳ ಚೆನ್ನಾಗಿದೆ, ಮಸ್ತಿದೆ. ಫಸ್ಟ್ ಹಾಫು ಹಾರರ್ ಫ್ಯಾಂಟಸಿ, ಲಾಸ್ಟ್ ಇಂಟ್ರಡ್ಯೂಸ್ ಮಾಡ್ತಾನೆ. ಫಸ್ಟ್ ಕಾಮಿಡಿ ಪ್ರಭಾಸ್ ಮಾತ್ರ ವಿಂಟೇಜ್ ಇದ್ದಾನೆ, ಭಾಳ ಎಕ್ಸಲೆಂಟ್ ಇದೆ. ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಕರೆಕ್ಟೇ ಇದೆ. ಇನ್ನು ನಾನು ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ, ಅದಕ್ಕಿಂತ ಜಾಸ್ತಿನೇ ಇದೆ. ಭಾಳ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ. ಬ್ರೋ, ನಾನು ಹೇಳೋದಕ್ಕಿಂತ ಒಂದ್ಸತಿ ನೀವೇ ಕ್ಯಾಮ್ರಾ ಎತ್ಕೊಂಡು ಒಳಗಡೆ ಬಂದು ಸ್ಕ್ರೀನ್ಗೆ ಇಕ್ಕಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ಆಡಿಯನ್ಸ್ಗೂ ಗೊತ್ತಾಗುತ್ತೆ, ಆಲ್ ಓವರ್ ಇಂಡಿಯಾಗೆ ಗೊತ್ತಾಗುತ್ತೆ ಅವ್ರು ಏನಕ್ಕೆ ಇಂಡಿಯಾಸ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂತ. ಅವಾಗ ಗೊತ್ತಾಗುತ್ತೆ ಏನು ಏತಕ್ಕೆ ಅಂತ. ಬಂದು ನೋಡ್ರಿ. ಏನು ಮಾಡೋಕ್ಕಾಗಿಲ್ಲ, ನಮ್ದು ರಿಲೀಸ್ ಆಗಬೇಕಾಗಿದ್ದು, ಅನ್ನೋದು ರಿಲೀಸ್ ಬೇಕಾಗಿದ್ದು, ಇವ್ರದ್ದು ರಿಲೀಸ್ ಆಗಿಬಿಟ್ಟಿದೆ. ನಮ್ಮದು ಬರೋವಾಗ ನಾವು ಮಾತಾಡೋಣ, ಅಲ್ಲೇ ಇದ್ದಾರೆ ನಮ್ಮ ದೇವರು, ಆಯಿತಾ? ನಮ್ಮದು ಬರೋವಾಗ ನಾವು ಮಾತಾಡೋಣ, ಅದಕ್ಕೆ ದೊಡ್ಡ ಸೆಲೆಬ್ರೇಷನ್ನೇ. ಅದಕ್ಕೆ ಬೇಜಾರು ಸಿನಿಮಾ ಸೂಪರ್ ಆಗೈತಣ್ಣ. ಇಟ್ಸ್ ವೆರಿ ನೈಸ್. ಅವರು ಅಂದರೆ ಸಲಾರು ಮತ್ತು ಈ ಥರ ಎಲ್ಲ ಸಿನಿಮಾ ನೋಡಿದ್ವಿ. ಈ ಆ್ಯಂಗಲಲ್ಲಿ ಇಂಟರ್ವಲ್ ಟ್ವಿಸ್ಟ್ ಅಂತೂ ಸೈಕ್ ಆಗಿದೆ. ಪ್ರಭಾಸ್ ಅವ್ರ ವಿಂಟೇಜು ಅಂದರೆ ಇನ್ನೂ ಪ್ರಭಾಸ್ ಇದ್ರಲ್ಲ, ಆ ಒಂದು ಆ್ಯಂಗಲಲ್ಲಿ ಹೀರೋಯಿನ್ಸು ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿ ಒಂದು ಯೂನಿಕ್ ಕತೆ, ಡಿಫ್ರೆಂಟಾಗಿ ಆರರು ಎಲ್ಲ ಜಾನರ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಸೂಪರ್. ನೈಸ್ ಮೂವಿ ಬ್ರೋ, ಸಿಕ್ಕಾಪಟ್ಟೆ ಹೈ ಟೆನ್ಷನ್ ಮೂವಿ ಬ್ರೋ. ಹೆವಿ ಆಗಿದೆ ಮೂವಿ ಮಾತ್ರ, ಹಾರರ್ ಹೆವಿ ಆಗಿದೆ. ಅಷ್ಟೇ ಚೆನ್ನಾಗಿದೆ. ಒಟ್ಟಲ್ಲಿ ಫಸ್ಟ್ ಶೋನೇ ಇಷ್ಟ ಆಯ್ತು. ತುಂಬಾ ಅದೇ ಹೇಳಿದಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ. ಸಖತ್ತಾಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡಿದ್ರೆ ಗೊತ್ತಾಗುತ್ತೆ, ಆಮೇಲೆ ನೆಕ್ಸ್ಟ್ ರಿವ್ಯೂ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಹೇಳ್ತೀನಿ. ಪ್ರಭಾಸ್